ಓಂ ನಮಃ ಶಿವಾಯ. ವೀಕ್ಷಕರೇ ನೋಡಿ, ಈ ಸಲದ ಅಮಾವಾಸ್ಯೆ ಮಹಾಲಯ ಅಮಾವಾಸ್ಯೆ, ಸೂರ್ಯಗ್ರಹಣವೂ ಇದೆ ನೋಡಿ. ಸೂರ್ಯಗ್ರಹಣದ ಪ್ರಯುಕ್ತ ವಿಶೇಷ ಒಂದು ಆಚರಣೆ ಮಾಡಬೇಕು. ಏನಪ್ಪಾ ಅಂದ್ರೆ ದಾನ ನೀಡಬೇಕಾಗ್ತದೆ. ಗೋಧಿಯ ದಾನ ನೋಡಿ, 1 kg ಗೋಧಿ, ಇಲ್ಲ ನಿಮ್ಮ ಕೈಲಿ ಆಗಲ್ಲಪ್ಪ ಅಂದ್ರೆ ಒಂದು ಅರ್ಧ kg ಗೋಧಿಯನ್ನಾದರೂ ಯಾವುದಾದರೂ ಮಠಕ್ಕೆ ದಾನ ಮಾಡಿ, ಇಲ್ಲ ದೇವಸ್ಥಾನಕ್ಕೆ ದಾನ ಮಾಡಿ, ಅಥವಾ ಯಾರು ಇಲ್ಲ ಅಂದ್ರೆ ಶಾಸ್ತ್ರಿಗಳು ಏನು ಸ್ವಾಮಿಗಳಿರ್ತಾರೆ ಅವರಿಗಾದರೂ ದಾನ ಮಾಡಿ. ಹೀಗೆ ಏನು ಅವ್ರ ಶಾಸ್ತ್ರಿಗಳಿಗೆ ಅಥವಾ ಸ್ವಾಮಿಗಳಿಗೆ ಅಥವಾ ಮಠಕ್ಕೆ ದಾನ ಮಾಡುವಾಗ ನೋಡಿ, ನಿಮ್ಮ ಕೈಲಾದ್ರೆ ಸಾಧ್ಯವಾದಷ್ಟು ದಕ್ಷಿಣೆಯನ್ನೂ ಕೂಡ ಇಟ್ಟು ದಾನ ಮಾಡಿ. ಯಾಕೆಂದರೆ ನಿಮ್ಮಿಂದ ತಗೊಂಡಾಗ ನೋಡಿ, ಒಳ್ಳೆ ಗೋಧಿಯನ್ನು ಕೊಡಿ, ಅವ್ರು ಖುಷಿ ಆಗ್ಬೇಕು. ಒಂದು ಸಾಧ್ಯವಾದ ಹೆಚ್ಚು ಕೊಡ್ತೀರಂದ್ರೆ ಹೆಚ್ಚೇ ಕೊಡಿ, ನಿಮ್ಮ ಇಷ್ಟ. ಅವ್ರು ತಗೊಂಡಾಗ ಅವ್ರಿಗೆ ಖುಷಿ ಆಗ್ಬೇಕು. ನೋಡಿ, 1 kgನೋ 2 kgನೋ ಗೋಧಿ ಕೊಟ್ಬಿಟ್ರೆ ಅದರ ಜೊತೆಗೆ ಒಂದು 50 ರೂಪಾಯಿನೋ 100 ರೂಪಾಯಿ ಇಟ್ಕೊಟ್ರೆ ಖುಷಿ ಆಗುತ್ತಾ ಇಲ್ವಾ? ಆಗ್ಲೇಬೇಕಲ್ವಾ? ಒಬ್ಬ ಮನುಷ್ಯನಿಗೆ ಖುಷಿಯಾದರೆ, ಒಬ್ಬ ಶಾಸ್ತ್ರಿ ಸ್ವಾಮಿ ಅಥವಾ ಏನ್ ಪೂಜಾರಿ ಖುಷಿ ಆಯ್ತಂದ್ರೆ ನೋಡಿ, ಎಲ್ಲರೊಳಗೂ ಪರಮಾತ್ಮನಿದ್ದಾನೆ, ಎಲ್ಲರ ಅಂತರಾತ್ಮದೊಳಗೂ ಪರಮಾತ್ಮನಿದ್ದಾನೆ. ಅಂದ್ರೆ ಭಗವಂತನಿಗೆ ಖುಷಿ ಪಡಿಸಿದಷ್ಟು ಪುಣ್ಯ ಪ್ರಾಪ್ತಿ, ಒಳ್ಳೆಯ ವಿಷಯ. ಹಾಗೆಯೇ ಈ ಸಲದ ಅಮಾವಾಸ್ಯೆ ಗೋಧಿಯನ್ನು ಏನು ಸೂರ್ಯಗ್ರಹಣ ಇರೋದ್ರಿಂದ ನೋಡಿ, ಸೂರ್ಯಗ್ರಹಣ ಇರೋದ್ರಿಂದ ಪಿತೃದೋಷ ನಿವಾರಣೆಗೆ ತುಂಬಾ ಒಳ್ಳೆಯದು. ಆದ್ದರಿಂದ ಗೋಧಿಯನ್ನ ದಾನ ಮಾಡಬೇಕಲ್ಲ, ಮಾಡಲೇಬೇಕು. ನೀವು ಯಾವಾಗಾದ್ರೂ ದಾನ ಮಾಡಿ, ಅವತ್ತಿನ ದಿವಸ ಒಂದು ಮಠಕ್ಕಾಗ್ಲಿ ಸ್ವಾಮಿಗಾಗ್ಲಿ ಒಟ್ಟು ಕೊಟ್ಬಿಡಿ. ಎಷ್ಟಾದ್ರೂ ಕೊಡಿ, ನಿಮ್ಮ ಕೈಲಾದಷ್ಟು ಕೊಡಿ. ಹೀಗೆ ಮಾಡೋದ್ರಿಂದ ನಿಮಗೆ ಸೂರ್ಯ ಒಳ್ಳೇದ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಹಾಗೆ ಮತ್ತೊಂದು ವಿಷಯ, ಅಮಾವಾಸ್ಯೆ ಇರೋದ್ರಿಂದ ಮತ್ತೊಂದು ಆಚರಣೆ ಹೇಳ್ತೀನಿ ನೋಡ್ಬಿಡಿ. ಪ್ರತಿ ಅಮಾವಾಸ್ಯೆಗೂ, ಈ ಅಮಾವಾಸ್ಯೆ ಅಂತಲ್ಲ, ಪ್ರತಿ ಅಮಾವಾಸ್ಯೆಗೂ ಈ ಆಚರಣೆ ಮಾಡೋದು ಕಲ್ತ್ಕೊಳ್ಳಿ. ಏನಪ್ಪಾ ಅಂದ್ರೆ, ಒಂದು ತೆಂಗಿನಕಾಯಿ ತಗೊಳ್ಳಿ, ನಿಮ್ಮ ಮನೆಯಿಂದ ಹೊರಗೆ ಬನ್ನಿ, ಆ ಮುಖ್ಯ ದ್ವಾರ ಏನಿದೆ ಮೇನ್ ಡೋರ್, ಆ ಮೇನ್ ಡೋರಿಗೆ 3 ಸಲ ದೃಷ್ಟಿ ತೆಗೆದುಬಿಟ್ಟು ಆ ಕಾಯನ್ನ ಒಡೆದ್ಬಿಡಿ. ಒಡೆದ್ಮೇಲೆ ನೋಡಿ, ಎಲ್ಲ ಅದಕ್ಕೆ ಒಡೆಯೋದಕ್ಕಿಂತ ಮುಂಚೆ ಈ ನೆಗೆಟಿವ್ ಅಂಶಗಳೆಲ್ಲ ಹೊರ ಹೋಗ್ಲಿ ಅಂತ ಭಗವಂತನಲ್ಲಿ ಬೇಡ್ಕೊಂಡ್ಬಿಟ್ಟು ಆ ಕಾಯನ್ನ ಒಡೆದ್ಬಿಡಿ. 3 ಸಲ ದೃಷ್ಟಿ ತೆಗೆದು ಆಮೇಲೆ ಒಡೆದ್ಬಿಡಿ. ಈ ನೆಗೆಟಿವ್ ಹೋಗ್ಲಿ ಅಂತ ಬೇಡ್ಕೊಂಡಿರೋದ್ರಿಂದ ಏನು ನಿಮ್ಮ ಮನೆಯಲ್ಲಿ ಏನಾರ ನೆಗೆಟಿವ್ ಅಂಶಗಳಿದ್ರೆ ಅದು ಹೊರ ಹೋಗ್ಲಿ ಅಂತ ಬೇಡ್ಕೊಂಡಿರೋದ್ರಿಂದ ಈ ಕಾಯಿಯನ್ನ ದಯವಿಟ್ಟು ಅಡಿಗೆಗೆ ಉಪಯೋಗಿಸ್ಬೇಡಿ. ಮತ್ತು ಒಡೆದ್ಮೇಲೆ ಏನ್ ಮಾಡ್ಬೇಕಂದ್ರೆ, ಈ ಕಾಯಿಯನ್ನ ಯಾರು ತುಳಿಲಿಲ್ದಲ್ಲೋ ಎಲ್ಲೋ ಗಿಡದ ಕೆಳಗೋ ಅಥವಾ ಎಲ್ಲಾದ್ರೂ ಹೊರಗಡೆ ಹಾಕಿ ಬಂದ್ಬಿಡಿ. ಪ್ರತಿ ಅಮಾವಾಸ್ಯೆಗೂ ಏನಾದ್ರೂ ದೃಷ್ಟಿಯಾಗಿದ್ರೆ, ಯಾರಾದ್ರೂ ನಿಮ್ಮ ಮನೆಯ ಮೇಲೆ ಮನೆಯವರ ಮೇಲೆ ಏನಾದ್ರೂ ದೃಷ್ಟಿ ಹಾಕಿದ್ರೆ, ಕೆಟ್ಟ ದೃಷ್ಟಿ, ಇವರಿಗೆ ಕೆಟ್ಟದಾಗ್ಲಪ್ಪ ಅಂತ ಏನು ಬಯಸ್ತಾ ಇದ್ರೆ, ಹೊಟ್ಟೆ ಉರ್ಕೊಳ್ತಾ ಇದ್ರೆ ಇದು ನಿವಾರಣೆ ಆಗ್ತದೆ. ಆದ್ದರಿಂದ ಪ್ರತಿ ಅಮಾವಾಸ್ಯೆಗೂ ಹೀಗೆ ಮಾಡಿ. ಮತ್ತು ಇನ್ನು ಮುಂದಿನ ದಿನಮಾನಗಳಲ್ಲಿ ಕೂಡ ಪ್ರತಿ ಅಮಾವಾಸ್ಯೆ ಹುಣ್ಣಿಮೆ ಬಂದಾಗ ಏನು ಆಚರಣೆ ಮಾಡ್ಬೇಕಂತ ತಿಳಿಸ್ತಾ ಇರ್ತೇವೆ. ನೀವು ನಮ್ಮ ಯೂಟ್ಯೂಬ್ ಚಾನಲ್ ಅನ್ನು ನೋಡ್ತಾ ಇರಿ. ವಿಶೇಷವಾಗಿ ಈ 2 ವಿಷಯಗಳು ಏನಪ್ಪಾ, ಸೂರ್ಯಗ್ರಹಣ ಪ್ರಯುಕ್ತ ಗೋಧಿಯನ್ನ ದಾನ ಮಾಡಿ, ಸೂರ್ಯ ಒಳ್ಳೆದಕ್ಕೆ ಶುರು ಮಾಡ್ತಾನೆ, ಪಿತೃದೇವತೆಗಳು ಇಂದ ಒಳ್ಳೇದಾಗ್ತದೆ. ಹಾಗೆಯೇ ಮತ್ತು ಸಾಧ್ಯವಾದರೆ ಯಾರು ಪಿತೃಪಕ್ಷ ಆಚರಣೆ ಮಾಡಿಲ್ಲ ಅವರು ಪಿತೃಪಕ್ಷವನ್ನು ಆಚರಣೆ ಮಾಡಿ ಪಿತೃಗಳಿಗೆ ಎಡೆ ಇಡಬೇಕಾಗಿ ವಿನಂತಿಸ್ಕೊಳ್ತೇನೆ. ಹಾಗೆಯೇ ಏನು ಇನ್ನೊಂದು ಆಚರಣೆ ಹೇಳಿದೆ, ಒಂದು ತೆಂಗಿನಕಾಯಿಯನ್ನ ಏನ್ ಮೇನ್ ಡೋರ್ ಇದೆ ಅದಕ್ಕೆ ದೃಷ್ಟಿ ತೆಗೆದ್ಬಿಟ್ಟು ಅದನ್ನು ಒಡೆದ್ಬಿಟ್ಟು ಯಾರು ಏನ್ ತುಳಿಲಾರದ ಜಾಗದಲ್ಲಿ ಹಾಕಿ ಬಂದ್ಬಿಡಿ. ಪ್ರತಿ ಅಮಾವಾಸ್ಯೆಗೆ ಹೀಗೆ ಮಾಡಿ ಅಂತ ಹೇಳ್ತೇನೆ. ವಿಶೇಷ ಏನಪ್ಪಾ ಅಂದ್ರೆ, ವೀಕ್ಷಕರೇ ತುಂಬಾ ಅಭಿಮಾನ ತೋರಿಸಿದ್ದೀರಾ ನಮ್ಮ ಜ್ಯೋತಿಷ್ಯ ಜೈ ಹೋ ಯೂಟ್ಯೂಬ್ ಚಾನಲ್ಗೆ, ಧನ್ಯವಾದಗಳು.
ಈ ವಿಡಿಯೋಗಳು ಇಷ್ಟ ಆಗಿದ್ರೆ, ನಾವು ಹೇಳಿದ ವಿಷಯಗಳಿಂದ ನಿಮಗೆ ಒಳಿತಾಗ್ತಾ ಇದ್ರೆ ದಯವಿಟ್ಟು ಓಂ ನಮಃ ಶಿವಾಯ ಅಂತ ಕಾಮೆಂಟ್ ಮಾಡಿ, ಅಥವಾ ಜೈ ಶ್ರೀರಾಮ್ ಎಂದು ಕಾಮೆಂಟ್ ಮಾಡಬೇಕಾಗಿ ವಿನಂತಿಸ್ಕೊಳ್ತೇನೆ. ಯಾರಿಗಾದರೂ ಕಷ್ಟ ಇದ್ರೆ, ನೋವಿನಲ್ಲಿದ್ರೆ, ತೊಂದರೆಯಲ್ಲಿದ್ರೆ, ಮಾಟ ಮಂತ್ರಗಳಿಂದ ಬಾಧಿತರಾಗಿದ್ದರೆ, ವಾಮಾಚಾರಗಳಿಂದ ನಲುಗಿದ್ದರೆ, ಭಾನಾಮತಿ ಇನ್ನು ಯಾವ್ಯಾವ ಹೇಳ್ತಾರೆ ದುಷ್ಟ ಶಕ್ತಿಗಳು, ಆತ್ಮಗಳು ನಿಮ್ಮನ್ನ ಕಾಡ್ತಾ ಇದ್ರೆ, ನಿಮ್ಮ ಮನೆಯವರನ್ನು ಕಾಡ್ತಾ ಇದ್ರೆ ನೋಡಿ, ವಶೀಕರಣ ಮಾಡ್ಕೊಂಡ್ಬಿಟ್ಟಿರ್ತಾರೆ, ವಶೀಕರಣ ಮಾಡ್ಕೊಂಡು ಸೆಳ್ಕೊಂಡ್ಬಿಡ್ತಾರೆ, ನಿಮ್ಗೆ ಅರ್ಥನೇ ಆಗಲ್ಲ. ಹೀಗೆಲ್ಲ ಆಗಿದ್ರೆ, ಅಥವಾ ಹೊಟ್ಟೆಯಲ್ಲಿ ಮದ್ದು ಹಾಕೋದು, ಏನು ಊಟದ ಮುಖಾಂತರ ಒಂದು ಮಾಟ ಮಂತ್ರ ಮಾಡಿ ಹಾಕಿಬಿಡ್ತಾರೆ. ಇದು ಯಾವುದೇ ರೀತಿ ತೊಂದರೆ ಇರಲಿ, ಅದು ಎಂಥದೇ ಪ್ರಾಬ್ಲಮ್ ಇರಲಿ, ಅದು ಎಷ್ಟು ವರ್ಷದ ಹಿಂದೆ ಮಾಡಿಸಿದ್ದರೂ ಕೂಡ ನಮ್ಮ ಗುರುಗಳ ಆಶೀರ್ವಾದದಿಂದ, ಭಗವಂತನ ದಯೆಯಿಂದ ಅದನ್ನು ತಗ್ಗಿಸಬಹುದು. ನಿಮ್ಮ ಶಕ್ತಿಯನ್ನ ಜಾಗೃತಗೊಳಿಸಬಹುದು, ನಿಮ್ಮ ಶಕ್ತಿಯನ್ನ ಹೆಚ್ಚು ಮಾಡಬಹುದು, ನಿಮ್ಮನ್ನು ಮತ್ತೆ ಯಶಸ್ಸಿನ ಕಡೆಗೆ, ಗೆಲುವಿನ ಕಡೆಗೆ ನಡೆಸಬಹುದು. ನೀವು ಎಲ್ಲೇ ಹೋಗಿ ಎಷ್ಟೇ ದುಡ್ಡು ಖರ್ಚು ಮಾಡ್ಕೊಂಡಿದ್ರು ಕೂಡ ಚಿಂತೆ ಇಲ್ಲ, ಅದನ್ನೆಲ್ಲ ಮರ್ತ್ಬಿಡಿ. ನಾವು ಹೇಳುವ ಪರಿಹಾರಗಳನ್ನು ಒಮ್ಮೆ ಮಾಡಿ, ನಾವು ಹೇಳುವ ಏನು ಮಂತ್ರಗಳನ್ನು ಧ್ಯಾನ ಮಾಡಿ ನೋಡಿ, ನೀವು ಗೆದ್ದೇ ಗೆಲ್ತೀರಾ ಎಂಬ ಸಂಪೂರ್ಣ ವಿಶ್ವಾಸ ನನಗಿದೆ. ಯಾಕೆಂದರೆ ನನಗೆ ನನ್ನ ಮೇಲೆ ನಂಬಿಕೆ ಇಲ್ಲ, ನನ್ನ ಗುರುಗಳು ಹೇಳಿಕೊಟ್ಟ ವಿದ್ಯೆಯ ಮೇಲೆ ನಂಬಿಕೆ ಇದೆ, ನಾನು ನಂಬಿರುವ ದೇವಸ್ಥಾನಗಳ ಮೇಲೆ ನಂಬಿಕೆ ಇದೆ, ನಾನು ಮಾಡೋ ಧ್ಯಾನಗಳ ಮೇಲೆ ನನಗೆ ನಂಬಿಕೆ ಇದೆ, ಮಂತ್ರಗಳ ಮೇಲೆ ನಂಬಿಕೆ ಇದೆ. ಆದ್ದರಿಂದ ಆ ಮಂತ್ರಗಳನ್ನು ಏನು ನನ್ನ ಗುರುಗಳು ನನಗೆ ಹೇಳ್ಕೊಟ್ಟಿದ್ದಾರೆ, ಆ ಮಂತ್ರಗಳನ್ನು ನಿಮಗೆ ಹೇಳ್ಕೊಡ್ತೇನೆ, ಆ ದೇವಸ್ಥಾನಗಳಿಗೆ ನಿಮಗೆ ಕಳಿಸ್ತೇನೆ. ತುಂಬಾ ದೊಡ್ಡ ರಿಸರ್ಚ್ ಮಾಡಿದ್ದೇವೆ ವೀಕ್ಷಕರೇ, ಇದರ ಫಲವನ್ನ ನೀವು ಕೂಡ ಪಡೆದುಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ. ಶುಭವಾಗಲಿ.